ನಿಧಿರಾ ಸುಂದರಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಮತ್ತೆ ರಾಣಿ ಇದ್ದರು. ಅವರಿಗೆ ಮಕ್ಕಳಿಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದರು. ಅವರು ಮದುವೆಯಾಗಿ ಬಹಳ ವರ್ಷ ಕಳೆದಿದ್ದವು. ಮತ್ತೆ ಅವರು ನಂಬಿಕೆ ಕಳಕೊಂಡಿದ್ರು. ಕಡೆಗೆ ಅವರ ಕನಸು ಒಂದು ಸುಂದರವಾದ ಹೆಣ್ಣು ಮಗುವಿನ ಜನನದಿಂದ ನನಸಾಯಿತು. ಅವರಿಗೆ ಬಹಳ ಖುಷಿ ಇತ್ತು. ಆಚರಣೆಗೆ ಯಾವುದೇ ಕೊರತೆ ಇಲ್ಲದಂತೆ ಎಲ್ಲವನ್ನೂ ತಯಾರಿಸಲಾಯಿತು. ಇದಕ್ಕಾಗಿ ರಾಜ ಮತ್ತು ರಾಣಿ ರಾಜ್ಯದಲ್ಲಿದ್ದ ಎಲ್ಲರನ್ನೂ ಆಹ್ವಾನಿಸಿದ್ದರು. ಎಲ್ಲರೂ ಅಂದರೆ ಒಬ್ಬರನ್ನು ಬಿಟ್ಟು. ದೇವತೆಗಳಲ್ಲಿ 13 ಜನ ಇದ್ದರು. ಆದರೆ 12 ದೇವತೆಯರನ್ನ ಮಾತ್ರ ಆಹ್ವಾನಿಸಿದರು. ಯಾಕೆಂದರೆ 13ನೇ ದೇವತೆ ಎಲ್ಲಿ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಯಾರಿಗೂ ಅವಳನ್ನ ಕಂಡರೆ ಆಗುತ್ತಿರಲಿಲ್ಲ. ಅವಳು ಯಾವಾಗಲೂ ಜಗಳ ಮಾಡುತ್ತಿದ್ದಳು ಮತ್ತೆ ಯಾರ ಬಳಿಗೂ ಹೋಗುತ್ತಿರಲಿಲ್ಲ. ಯಾಕಂದ್ರೆ ಎಲ್ಲರೂ ಅವಳಿಗಿಂತ ಸುಂದರವಾಗಿದ್ದರು ಅಂತ. ಆಚರಣೆಗೆ 13ನೇ ದೇವತೆ ಕೋಪದಲ್ಲಿ ಬಂದು ಬಿಟ್ಟರು. ಏನು ಕೆಟ್ಟದ್ದು ನಡೆಯುತ್ತೆ ಅಂತ ಹೆದರಿ ಪುಟ್ಟ ದೇವತೆ ಹೋಗಿ ಹಿಂದೆ ಅಡಗಿಕೊಂಡಳು. ಇದರಿಂದ ಕಡೆದಾಗಿ ಉಡುಗೊರೆ ಕೊಡಬಹುದು ಅಂತ. ದೊಡ್ಡ ದೇವತೆ ಏನು ಕೆಟ್ಟದ್ದು ಮಾಡಬೇಕು ಅಂದುಕೊಂಡಿದ್ದಳೋ ಅದನ್ನ ಅಳಿಸಿ ಹಾಕಬಹುದು ಎಂದು ಯುವರಾಣಿಗೆ ದೇವತೆಗಳು ಉಡುಗೊರೆ ಕೊಡೋದಕ್ಕೆ ಶುರು ಮಾಡಿದರು. ಮೊದಲನೆಯವಳು ಸೌಂದರ್ಯ ಕೊಟ್ಟಳು. ಎರಡನೆಯವಳು ಒಳ್ಳೆತನ. ಮೂರನೆಯವಳು ಸೌಮ್ಯತೆ. ನಾಲ್ಕನೆಯವಳು ಒಳ್ಳೆಯ ನೃತ್ಯಗಾರ್ತಿ ಮಾಡಿದಳು. ಐದನೆಯವಳು ಒಳ್ಳೆಯ ಹಾಡುವ ಧ್ವನಿ ಕೊಟ್ಟಳು. ಆರನೆಯವಳು ಜಗತ್ತಿನ ಎಲ್ಲಾ ವಾದ್ಯಗಳನ್ನ ಚೆನ್ನಾಗಿ ನುಡಿಸುವ ಕಲೆ ಕೊಟ್ಟಳು. ಹೇಳೋದಾದರೆ ಅವರು ಒಬ್ಬರು ಜೀವನದಲ್ಲಿ ಬಯಸುವ ಎಲ್ಲವನ್ನೂ ಕೊಟ್ಟರು. ಕಡೆದಾಗಿ ಹಳೆಯ ದೇವತೆಯ ಸರದಿ ಬಂತು. ಕೋಪದಲ್ಲಿ ಯುವರಾಣಿಯ ತೊಟ್ಟಿಲ ಬಳಿ ಬಂದಳು. ಹೊಟ್ಟೆ ಕಿಚ್ಚಿನಿಂದ ಅತ್ತಳು. ನಿನಗೆ 15 ವರ್ಷ ಆದಾಗ ನೀನ್ ನಿನ್ ಬೆರಳನ್ನ ಚುಚ್ಕೊಳ್ತೀಯಾ ಮತ್ತೆ ನೆಲಕ್ಕೆ ಸತ್ತು ಬೀಳ್ತೀಯಾ. ಹೀಗೆ ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ಈ ಶಾಪ ಕೇಳಿ ಎಲ್ಲರಿಗೂ ಭಯ ಆಗಿ ಅಳೋಕೆ ಶುರು ಮಾಡಿದ್ರು. ಆದ್ರೆ ಅದೇ ಕ್ಷಣ ಪುಟ್ಟ ದೇವತೆ ಅಡಗಿದ ಜಾಗದಿಂದ ಹೊರಗೆ ಬಂದಳು. ಹೆದರ್ಬೇಡಿ, ನಿಮ್ಮ ಮಗಳು ಸಾಯೋದಿಲ್ಲ. ನಿಜ, ನಾನು ಈಗಾಗ್ಲೇ ಕೊಟ್ಟಿರುವಂತ ಶಾಪನ ಪೂರ್ತಿಯಾಗಿ ಹೋಗ್ಲಾಡ್ಸೋಕೆ ಆಗಲ್ಲ. ಯುವರಾಣಿ ಖಂಡಿತ 15 ವರ್ಷ ಆದಾಗ ಬೆರಳನ್ನ ಚುಚ್ಕೊಳ್ತಾಳೆ. ಆದ್ರೆ ಸಾಯೋ ಬದಲು ಅವಳು ನಿದ್ರೆಗೆ ಜಾರ್ತಾಳೆ. ಅದು 100 ವರ್ಷಗಳ ಕಾಲ ಇರುತ್ತೆ. ಮತ್ತೆ ಆ ಸಮಯ ಕಳೆದಾಗ ರಾಜನ ಮಗ ಬರ್ತಾನೆ, ಅವಳನ್ನ ಕಾಪಾಡ್ತಾನೆ. ರಾಜ ಹಳೆಯ ದೇವತೆಯ ಶಾಪದಿಂದ ಮಗಳನ್ನ ಕಾಪಾಡುವ ನಂಬಿಕೆಯಲ್ಲಿ ಚುಚ್ಚುವಂತಹ ಯಾವುದೇ ವಸ್ತುಗಳಿರಲಿ ಅದನ್ನ ಸುಟ್ಟು ಹಾಕಬೇಕೆಂದು ಆದೇಶ ಹೊರಡಿಸುತ್ತಾನೆ. ಎಲ್ಲ ದೇವತೆಗಳ ಒಳ್ಳೆಯ ಹಾರೈಕೆ ನಿಜ ಆದವು. ಯುವರಾಣಿ ಬೆಳೆದು ದೊಡ್ಡವಳಾದಳು ಮತ್ತು ಸುಂದರವಾಗಿ ಸೌಮ್ಯತೆಯಿಂದ ಕಾಣುತ್ತಿದ್ದಳು. ಇದು ಯಾರಲ್ಲೂ ಮೊದಲು ಇರಲಿಲ್ಲ. ಅವಳು 15 ವರ್ಷದವಳಾಗಿದ್ದಾಗ ಒಂದು ಮಧ್ಯಾಹ್ನ ಅವಳು ಕಣ್ಣಾಮುಚ್ಚಾಳೆ ಆಡ್ತಾ ಇದ್ಲು. ಅರಮನೆಯಲ್ಲಿ ಉಳಿದ ಮಕ್ಕಳ ಜೊತೆ ಅವಳು ಅಡಗಿಕೊಳ್ಳುವ ಸಮಯ ಬಂದಿತ್ತು. ಕಾಡಿನ ಕಡೆಗೆ ಓಡಿ ಹೋದಳು. ಆ ಜಾಗದಲ್ಲಿ ಎಷ್ಟೋ ಬಾಗಿಲು ಇರುವ ಜಾಗ ತಲುಪಿದಳು. ಈ ಜಾಗವನ್ನ ಬಹಳ ವರ್ಷಗಳ ಕಾಲ ಮುಚ್ಚಿಡಲಾಗಿತ್ತು. ಕಡೆಗೆ ಅವಳು ಮೇಲಿನ ಒಂದು ಬಾಗಿಲನ್ನು ತಲುಪಿದಳು. ಅಲ್ಲಿ ಅವಳು ಒಬ್ಬ ಹಳೆ ಮುದುಕಿ ಚರಕದ ಬಳಿ ಕಂಡಳು. ಚರಕ ತಿರುಗುತ್ತಿತ್ತು ಮತ್ತು ದಾರಗೆ ಸುತ್ತಿಕೊಳ್ಳುತ್ತಿತ್ತು. ಏನ್ ಮಾಡ್ತಾ ಇದ್ದೀರಾ? ನಾನಿದನ್ನು ತಿರುಗಿಸ್ತಾ ಇದ್ದೀನಿ. ಮುದುಕಿಗೆ ರಾಜನ ಆದೇಶ ಖಂಡಿತ ತಿಳಿದಿರಲಿಲ್ಲ ಮತ್ತು ಅಲ್ಲಿ ಬಂದ ಅತಿಥಿ ಯಾರು ಎಂದು ಸಹ ತಿಳಿದಿರಲಿಲ್ಲ. ಕೆಲವೊಮ್ಮೆ ನಾನು ಬಾವುಟಗಳನ್ನ ಸಹ ಮಾಡ್ತೀನಿ. ಕೆಲವೊಮ್ಮೆ ನಾನು ಕುರಿಯ ಉಣ್ಣೆಯಿಂದ ಸಹ ಸುತ್ತುತ್ತೀನಿ. ಕೆಲವೊಮ್ಮೆ ನಾನು ಚಿನ್ನವನ್ನ ಸಹ ತೆಳ್ಳನೆಯ ದಾರ ಮಾಡಿ ಸುತ್ತುತ್ತೀನಿ. ಓ, ಅದು ಕಷ್ಟನಾ? ಹೌದು, ಖಂಡಿತ ಕಷ್ಟ. ನಾನು ಟ್ರೈ ಮಾಡ್ತೀನಿ. ಖಂಡಿತ ಮಾಡು. ಹುಡುಗಿ ಕೇಳಿಕೊಂಡಳು ಮತ್ತೆ ಮುದುಕಿ ಚರಕವನ್ನು ಆ ಹುಡುಗಿಗೆ ಕೊಟ್ಟಳು. ಅವಳು ಪಿಂಡಲ್ ಬಳಿ ಕೈ ಇಡ್ತಾ ಇದ್ದ ಹಾಗೆ ಅದು ಅವಳ ಬೆರಳಿಗೆ ಚುಚ್ಚಿತು. ಇದ್ದಕ್ಕಿದ್ದ ಹಾಗೆ ಅವಳು ನೆಲದ ಮೇಲೆ ಬಿದ್ದು ಮಲಗಿಬಿಟ್ಟಳು. ಹಳೆ ದೇವತೆ ಕೊಟ್ಟ ಶಾಪ ನಿಜ ಆಯಿತು. ಮುದುಕಿ ಹೆದರಿದಳು. ಸಹಾಯಕ್ಕಾಗಿ ಕೂಗಿಕೊಂಡಳು. ಜನರು ಎಲ್ಲಾ ಕಡೆಯಿಂದ ಅಲ್ಲಿಗೆ ಬಂದರು. ಯುವರಾಣಿಗೆ ನೀರು ಹಾಕುವ ಮೂಲಕ ಪ್ರಜ್ಞೆ ತರುವ ಪ್ರಯತ್ನ ಮಾಡಿದರು. ಅವಳ ಬಟ್ಟೆಯನ್ನು ಬದಲಿಸಿದರು. ಅವಳ ಮೂಗಿಗೆ ಔಷಧಿ ಮೂಸುವಂತೆ ಮಾಡಿದರು. ಆದರೆ